ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಪ್ರಹ್ಲಾದ್ ಜೋಶಿ ಮತ್ತು BL ಸಂತೋಷ್ ಜೋಡಿ ಮಾಡಿದ ಮೋಡಿ ವಿಧಾನಸಭಾ ಚುನಾವಣೆಯಲ್ಲಿ ಮಕಡೆ ಮಲಿಕಬಿಡ್ತು. BS ಯಡಿಯೂರಪ್ಪನವರ ಹೊರತಾಗಿ ಕೂಡ ಕರ್ನಾಟಕದಲ್ಲಿ BS ಯಡಿಯೂರಪ್ಪನವರು ಆಕ್ಟಿವ್ ಆಗಿರುವ ಸಂದರ್ಭದಲ್ಲೇ ಯಾರಾದರೂ BJPಯಲ್ಲಿ ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತೀನಿ ಅಂದರೆ ಅವೆಲ್ಲ ಸುಳ್ಳು. ಅದು ಫಸ್ಟು ಪ್ರಧಾನಿ ಮೋದಿ, ಅಮಿತ್ ಶಾ, ಹಾಗೆ ಯಾರು JP ನಡ್ಡಾ, ಯೋಗಿ ಆದಿತ್ಯನಾಥ್ ಯಾರವ್ರ ತಲೆಗೆ ಹೋಗ್ಬೇಕು. ಯಡಿಯೂರಪ್ಪ ಅವ್ರು ಆ್ಯಕ್ಟಿವ್ ಆಗವ್ರಿ, ನೀವು ಅವ್ರು ಬಿಟ್ಬಿಟ್ಟು ನೀವು ಇನ್ಯಾರನ್ನೋ ಕಟ್ಕೊಂಡು ಏನೋ ಮಾಡ್ತೀವಿ ಅಂದರೆ, ತಮ್ಮದೇ ಸರ್ಕಾರ ಇದ್ದರೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಅದು 66 ಕುಸೋಯ್ತದೆ. ಡಬಲ್ ಇಂಜಿನ್ ಎಲ್ಲ ಇಂಜಿನ್ ಸೀಸ್ ಆಗೋಯ್ತದೆ. BL ಸಂತೋಷ್ ಅವರ ನಾಯಕತ್ವದ ಬಗ್ಗೆ ಅಥವಾ BL ಸಂತೋಷ್ ಅವರ ನಾಯಕತ್ವದ ಗುಣಗಳ ಬಗ್ಗೆ ಅಥವಾ BL ಸಂತೋಷ್ ಅವರ ಸರ್ವಾಧಿಕಾರಿತನದ ಬಗ್ಗೆ ಒಂದಷ್ಟು ಜನ BJPಯಲ್ಲಿ ಸೋತವರೇ ಹಾದ್ ಬೀದಿಯಲ್ಲಿ ಮಾತಾಡ್ಬಿಟ್ರು. ನೆನ್ನೆ ಮೊನ್ನೆ ಬಂದವ್ರ ಮಾತೆಲ್ಲ ನಾವು ಕೇಳ್ಕೊಂಡು ಕುಂತ್ಕೋಬೇಕು. ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಗೆದ್ದಿಲ್ಲ ಅಂಥವ್ರು ನಾವು ಎಲೆಕ್ಷನ್ ಕಲಿಬೇಕು ಅಂತ. ಅಣ್ಣಾಮಲೈ ವಿಚಾರದಲ್ಲೂ ಇಂಥ ಆರೋಪಗಳು ಬಂತು. ಹೀಗಾಗಿ ವಿಧಾನಸಭಾ ಚುನಾವಣೆಯ ಹೀನಾಯ ಸೋಲಿನ ಬಳಿಕ ಹೈಕಮಾಂಡ್ಗೆ ಗೊತ್ತಾಗಿದೆ BL ಸಂತೋಷ್ ಅವ್ರದ್ದು, ಜೋಶಿ ಅವ್ರದ್ದು ಎಲೆಕ್ಷನ್ ಸ್ಟ್ರಾಟಜಿ ವರ್ಕ್ ಆಗಿಲ್ಲ. ವ್ಯಕ್ತಿಗಳಾಗಿ ಅವರು ಸುಪ್ರೀಂ, ಅದರ ಲೀಡರ್ಗಳಾಗಿ ಫ್ಲಾಪ್ ಅಂತ. ಹೀಗಾಗಿ ಇದೀಗ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಹೈಕಮಾಂಡ್ ಎಲ್ಲ ಜವಾಬ್ದಾರಿಯನ್ನು ಅವರಿಬ್ಬರಿಂದ ತೆಗೆದುಕೊಂಡು BS ಯಡಿಯೂರಪ್ಪ ಅವರ ಕೈಗೆ ಇಟ್ಬಿಟ್ಟವ್ರೆ. ಯಡಿಯೂರಪ್ಪಾಜಿ ಅದೇನು ಮಾಡ್ತೀರಾ ಮಾಡಿ, ನಿಮ್ಮ ಮಗನೇ ರಾಜ್ಯಾಧ್ಯಕ್ಷ, ನಾವು ಗೆಲ್ಲಬೇಕಷ್ಟೆ. ಅದಂಗೆ ಹೇಳ್ಬಿಡ್ತೀರಾ ಕರ್ನಾಟಕ ಟಿವಿಯವರು. BL ಸಂತೋಷ್ ಅವ್ರನ್ನ ಸೈಡ್ ಲೈನ್ ಮಾಡವ್ರೆ, ಪ್ರಹ್ಲಾದ್ ಜೋಶಿ ಅವ್ರನ್ನ ಸೈಡ್ ಲೈನ್ ಮಾಡವ್ರೆ, ಅದಂಗೆ ಹೇಳ್ಬಿಡ್ತೀರಾ. ಜಗದೀಶ್ ಶೆಟ್ಟರ್ ವಾಪಸ್ ಬರುವಾಗ ಎಲ್ಲ ಚೆನ್ನಾಗಿದ್ದೀರಿ, ಪ್ರಹ್ಲಾದ್ ಜೋಶಿ ಅವ್ರ ಮಧ್ಯಸ್ಥಿಕೆ ವಹಿಸ್ಬೇಕಿತ್ತು, ಪ್ರಹ್ಲಾದ್ ಜೋಶಿ ಅವ್ರು ಮುಂದೆ ನಿಂತ್ಕೋಬೇಕಿತ್ತು, ಪ್ರಹ್ಲಾದ್ ಜೋಶಿ ಅವ್ರು ಹೂನಾರ ಹಾಕ್ಬಿಟ್ಟು ಜಗದೀಶ್ ಶೆಟ್ಟರ್ ಅವ್ರಿಗೆ ವೆಲ್ಕಮ್ ಮಾಡಬೇಕಿತ್ತು. ಹುಬ್ಳಿಲಿ ಎಲ್ಲೋಗಿದ್ರು ಗೊತ್ತಿಲ್ಲ. ಬೆಂಗಳೂರಲ್ಲಿ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ಶೆಟ್ರೆ ಹೋಗ್ಬಿಟ್ಟು ಶೇಕ್ ಹ್ಯಾಂಡ್ ಮಾಡಿದ್ರು. ಮಹೇಶ್ ಟೆಂಕಿನಕಾಯಿ ಅವ್ರ ಮಾತು ಏನಾಗಿತ್ತು, ಅರವಿಂದ್ ಬೆಲ್ಲದವರ ಮನಸ್ಥಿತಿ ಏನಾಗಿತ್ತು. ಅಲ್ಲಿಗೆ ಶೆಟ್ಟರ್ ವಾಪಸ್ ಬಂದಿದ್ದು. ಇವರು ಯಾರಿಗೆ ಇಷ್ಟ ಇಲ್ಲದಿದ್ದರೂ ಕೂಡ ಹೈಕಮಾಂಡ್ ಒತ್ತಡ ಇತ್ತು. ನಿಮ್ಮ ಪಾಡಿಗೆ ನೀವು ಸುಮ್ಮನಿದ್ದು ಬಿಡಿ, ನಿಮ್ಮ ಕೆಲಸ ನೀವು ನೋಡ್ಕೊಂಡು ಹೋಗಿ. ವಿಜಯೇಂದ್ರ ಯಡಿಯೂರಪ್ಪನವ್ರು ಏನು ಮಾಡ್ತಾರೋ ಅವ್ರು ಮಾಡಲಿ, ಶೆಟ್ಟರ್ನ ಕರ್ಕೊಬರಲಿ, ಅಪ್ಪ ಮಗ ನಾವು ಸೇರಿಸ್ಕೊತೀವಿ, ನೀವು ಸುಮ್ಮನಿರಿ, ನಾವು ರಿಸಲ್ಟ್ ಮಾಡಬೇಕಷ್ಟೆ. ಅಲ್ಲಿ ಪ್ರೂವ್ ಆಗೋಯ್ತಲ್ಲ. ಸರಿ, BL ಸಂತೋಷ್ ಅವ್ರನ್ನ ಎಲ್ಲಿ ಸೈಡ್ ಲೈನ್ ಮಾಡವ್ರೆ ಅಂತ ಹೆಂಗೆ ಹೇಳ್ತೀರಾ ಅಂತೀರಾ. ಎಲ್ಲಿ ಸಂತೋಷು? BL ಸಂತೋಷ್ ಎಲ್ಲ ಗೊತ್ತಿಲ್ಲಪ್ಪ. ಲಾಸ್ಟು ಅರುಣ್ ಕುಮಾರ್ ಪುತ್ತಿಲ ಅವ್ರನ್ನ ಡೆಲ್ಲಿಗೇನೋ ಕರ್ಸ್ಕೊಂಡಿದ್ರು ಅಸೆಂಬ್ಲಿ ಎಲೆಕ್ಷನ್ ಆದಮೇಲೆ. ಅವಾಗ BL ಸಂತೋಷ್ ಕಾಣಿಸ್ಕೊಂಡಿದ್ದು ನಂಗೆ ಗೊತ್ತಿರೋಂಗೆ. ಆನಂತರದಲ್ಲಿ ಅವ್ರು ಎಲ್ಲೋ ಏನೋ. ಅದ್ರ ಮುಂಚೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಪಾಠ ತಗೊಳ್ಳೋದೇನು, ಹೆಡ್ ಮಾಸ್ಟ್ರು ಥರ ಭಾಷಣಗಳೇನು, ದೇವೇಗೌಡರು JDS ಪಕ್ಷದ ವಿರುದ್ಧ ಮಾತುಗಳಾಡಿದ್ದೇನು, ಎಲ್ಲವರ ಗೊತ್ತಿಲ್ಲ, ಎಲ್ಲೋ ಡೆಲ್ಲಿಲಿರಬೇಕು. ಇಲ್ಲಿಗೆ ಸ್ಪಷ್ಟ ಆಗ್ತಾ ಇದೆ. ಇದೀಗ ಕರ್ನಾಟಕ BJPಯಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಪರ್ವ ಮತ್ತೆ ಶುರು ಆಗಿದೆ. ವಿಜಯೇಂದ್ರ ಅವರ ಪರ್ವ ಆರಂಭವಾಗಿದೆ. ಅಲ್ಲಿಗೆ BL ಸಂತೋಷ್ ಅವರ ಲೆಕ್ಕಾಚಾರ ಸೈಲೆಂಟ್ ಆಗಿದೆ ಅನ್ನೋದು ಮೇಲಿಂದ ಮೇಲೆ ಪ್ರೂವ್ ಆಗ್ತಿದೆ. ವೀಕ್ಷಕರೇ, BL ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿ ಅವರ ಕೈಯಲ್ಲಿ ಆಗದಂತಹ ಸಂಘಟಿತ ಹೋರಾಟ ಲೋಕಸಭಾ ಚುನಾವಣೆಯಲ್ಲಿ BY ವಿಜಯೇಂದ್ರ ಮತ್ತು BS ಯಡಿಯೂರಪ್ಪನವರು ಮಾಡ್ತಾರಾ? ಆ ನಂಬಿಕೆ ಹೈಕಮಾಂಡ್ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.